ಎಲ್ಲರಿಗೂ ನಮಸ್ಕಾರ. ಹಲೋ ಎವ್ರಿವನ್. KPSC ಪರೀಕ್ಷೆ ಮೊನ್ನೆ ತಾನೇ ಮುಗಿದಿದೆ. ಸುಮಾರು ಜನ ಹುಡುಗರು KPSC ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಈ ಟ್ರಾನ್ಸ್ಲೇಷನ್ ಇಶ್ಯೂಸ್ ಅವುಗಳು ಅಂತ ಹೇಳಿ ಮತ್ತೆ ಪೋಸ್ಟ್ಪೋನ ಏನು ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ. ಬಟ್ ಮೀನ್ ವೈಲ್ ನನಗೆ ಸುಮಾರು ಜನ ಹುಡುಗರು ಫೋನ್ ಮಾಡಿ, ಸರ್ KPSCಗೆ ಎಥಿಕ್ಸ್ ಮೇನ್ಸ್ ಸ್ಟಾರ್ಟ್ ಮಾಡ್ಲಿನಾ? ಯಾಕಂದ್ರೆ ಸುಮಾರು ಜನ ಮೇನ್ಸ್ಗೆ ತಯಾರಿನೇ ಮಾಡೇ ಇಲ್ಲ, ಬರೀ ಪ್ರಿಲಿಮ್ಸ್ ಅಲ್ಲೇ ಇದ್ದಾರೆ. ಮೇನ್ಸ್ ಸಿಲೆಬಸ್ ತುಂಬಾ ವಾಸ್ಟ್ ಆಗಿದೆ. ಇನ್ ಕೇಸ್ ಗವರ್ನಮೆಂಟ್ ಏನಾದ್ರೂ ಬೇರೆ ತರ ಮೆಷರ್ ತಗೊಂಡು ಮೇನ್ಸ್ ಕಂಡಕ್ಟ್ ಮಾಡ್ಬಿಡ್ತು ಅಂತ ಇಟ್ಕೊಳ್ಳಿ, ಆ ಟೈಮಲ್ಲಿ ತುಂಬಾ ಕಷ್ಟ ಆಗುತ್ತೆ. ಆದ್ರಿಂದ ಮೇನ್ಸ್ ಸಿಲೆಬಸ್ ಅನ್ನ ಆದಷ್ಟು ನೀವು ಅಟ್ಲೀಸ್ಟ್ ನೋಟ್ಸ್ ಆದ್ರೂ ಮಾಡ್ಕೊಂಡು ರೆಡಿಯಾಗಿ ಇಟ್ಕೊಂಡಿದ್ರೆ, ಟೆಸ್ಟ್ ಸೀರೀಸು ಇಂಥವೆಲ್ಲ ಬೇಕಂದ್ರೆ ನೀವು ರಿಸಲ್ಟ್ಸ್ ಬಂದ ಮೇಲೆ ನೀವೆಲ್ಲಿದ್ದೀರಾ ಅಂತ ಗೊತ್ತಾದ ಮೇಲೆ ನೀವು ಆ ಟೆಸ್ಟ್ ಸೀರೀಸ್ಗಳು ಜಾಯ್ನ್ ಆಗಿ. ಆದರೆ ಸಿಲೆಬಸ್ ಪ್ರಕಾರ ಪ್ರತಿಯೊಂದು ಟಾಪಿಕ್ಗೂ ನೋಟ್ಸ್ ಇರ್ಬೇಕು ನಿಮ್ಮ ಹತ್ರ. ಪ್ರಾಪರ್ ಆಗಿ ನೋಟ್ಸ್ ಇದ್ರೆ ಮಾತ್ರನೇ ಮೇನ್ಸ್ ಅಲ್ಲಿ ಬರೆಯೋದಕ್ಕೆ ಸಾಧ್ಯ. ಉದಾಹರಣೆಗೆ ಅವ್ರೇನಾದ್ರೂ ನಿಮಗೆ ವಾಟ್ ಈಸ್ ಇಂಟಿಗ್ರಿಟಿ ಅಂತ ಕೇಳಿದ್ರು ಅಂತ ಇಟ್ಕೊಳ್ಳಿ, ಅದೇ ಪ್ರಕಾರ ಅಕೌಂಟಬಿಲಿಟಿ ಅಂದ್ರೆ ಏನು ಅಂತ ಕೇಳಿದ್ರು ಅಂತ ಇಟ್ಕೊಳ್ಳಿ. ಈ ರೀತಿ ಏನೇ ಟಾಪಿಕ್ಸ್ ಕೇಳಿದ್ರು ನಿಮಗೆ 100 to 150 ವರ್ಡ್ಸ್ ಬರೆಯೋ ಅಷ್ಟು ಕಂಟೆಂಟ್ ರೆಡಿ ಆಗಿರ್ಬೇಕು. ಅದು ಹೇಗೆ ಅಂದ್ರೆ ಎಕ್ಸಾಂಪಲ್ಸ್ ಕೂಡ ನಿಮ್ಮ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಆಗ ಎಕ್ಸಾಮ್ ಹಾಲ್ಗೆ ಹೋಗಿ ಜಸ್ಟ್ ಟಾಪಿಕ್ ಬಂತು, ಈ ಕ್ವಶನ್ ಇದು ಆನ್ಸರ್, ಈ ಎಕ್ಸಾಂಪಲ್ ಬರೀತಿದ್ದೀನಿ, ಈ ರೀತಿ ಪ್ರಿಪೇರ್ ಆದಾಗ ಮಾತ್ರನೇ ನೀವು ರೇಸ್ ಅಲ್ಲಿ ಇರ್ತೀರಾ. ನೆನ್ಪಿಟ್ಕೊಳ್ಳಿ, KPSC ಪರೀಕ್ಷೆಯಲ್ಲಿ ಯಾವಾಗಲೂ ಟಾಪ್ ರ್ಯಾಂಕ್ಸ್ ಬರೋದೆಲ್ಲ ಬೇರೆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋ ಹುಡುಗರೇ, ಆಲ್ರೆಡಿ ಮೇನ್ಸ್ ಬರ್ದಿರೋರು, UPSC ಅಲ್ಲಿ ಮೇನ್ಸ್ ಬರ್ದಿರೋರು, ಈ ತರದವರೇ ನಿಮಗೆ ಟಾಪ್ ಇರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಅಂದ್ರೆ, ಅವ್ರು ಆಲ್ರೆಡಿ ಎಲ್ಲ ರೆಡಿಯಾಗಿ ಇಟ್ಕೊಂಡಿರ್ತಾರೆ, ಬರ್ತಾರೆ, ಓದ್ತಾರೆ, ಬರೀತಾರೆ. ಸೊ ಈಗ ನೀವು ಅದನ್ನ ಪ್ರಿಪೇರ್ ಮಾಡಿಕೊಂಡು ನಾನು ರೆಡಿ ಆಗ್ತೀನಿ ಅಂತ ಅಂದ್ರೆ ತುಂಬಾ ಕಷ್ಟ. ಆದ್ದರಿಂದ ಮೇನ್ಸ್ಗೆ ತಯಾರಿಯನ್ನ ಸ್ಟಾರ್ಟ್ ಮಾಡಿ. ಬಟ್ ಅದರಲ್ಲಿ ಅತಿ ಮುಖ್ಯವಾದಂತಹ ಒಂದು ಪೇಪರ್ ನಿಮಗೆ ಎಥಿಕ್ಸ್ ಅಲ್ವಾ? ಈ ಎಥಿಕ್ಸ್ ಪೇಪರ್ ತುಂಬಾ ಸಿಂಪಲ್ ಆದರೆ ಹೈ ಸ್ಕೋರಿಂಗ್. ಯಾರಾದರೂ ಇದರಲ್ಲಿ ಸ್ವಲ್ಪ ಎಫರ್ಟ್ ಅನ್ನ ಹಾಕಿ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ತುಂಬಾ ಈಸಿಯಾಗಿ ಸ್ಕೋರ್ಸ್ ಬರುತ್ತೆ. ಬಟ್ ಈ ಎಥಿಕ್ಸ್ ಅನ್ನೋದು ಅಷ್ಟು ಸುಲಭ ಅಲ್ಲ, ತುಂಬಾ ಕನ್ಫ್ಯೂಸಿಂಗ್ ಇರುತ್ತೆ. ಇದನ್ನ ರಿಟರ್ನ್ ಇಂಟರ್ವ್ಯೂ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಆ ಟೈಮ್ ಅಲ್ಲೇ ನೀವು ಯೋಚನೆ ಮಾಡಿ ಬರೀಬೇಕು. ಸೊ ನೀವೇನ್ ಹೇಳ್ತೀರ ಅನ್ನೋದು ಆ ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ದರಿಂದ ನಾನ್ ನಿಮಗೆ ಹೇಳೋದೇನಂದ್ರೆ, ಎಥಿಕ್ಸ್ ಅನ್ನ ನೀವು ಕಂಪ್ಲೀಟ್ ಆಗಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಹಾಗೇನಾದರೂ ಸರ್ ನಾವು ಆಲ್ರೆಡಿ ಓದಿದೀವಿ, ನೋಟ್ಸ್ ಮಾತ್ರ ಹೇಗ್ ಮಾಡ್ಕೋಬೇಕು ಅಂತಿದ್ದಾಗ ನೋಟ್ಸ್ ಕಳಿಸಿ, ನಾನು ನೋಡಿ ಹೇಳ್ತೀನಿ, ಸರ್ ಈ ಸಬ್ಜೆಕ್ಟ್ ನಮಗ್ ಸ್ವಲ್ಪ ವೀಕ್ ಇದೆ, ನಾವು ಪ್ರಾಪರ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ, ಕ್ವಶನ್ಸ್ ಹೇಗ್ ಬರುತ್ತೋ ನಮಗ್ ಗೊತ್ತಿಲ್ಲ ಅನ್ನೋದೇನಾದ್ರೂ ಇದ್ದರೆ, ನಾವು ನಿಮಗೋಸ್ಕರ KPSC ಓರಿಯಂಟೇಶನ್ ಅಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಬೈಲಿಂಗ್ವಲ್ ಅಲ್ಲಿ ನಿಮಗೆ ಲೈವ್ ಅಂಡ್ ರೆಕಾರ್ಡೆಡ್ ಎಥಿಕ್ಸ್ ಕ್ಲಾಸಸ್ ಅನ್ನ ಲಾಂಚ್ ಮಾಡ್ತಿದ್ದೀವಿ. ಜಸ್ಟ್ ಅಟ್ ದ ಕಾಸ್ಟ್ ಆಫ್ 999 ನಿಮಗೆ ಈ ಕಂಪ್ಲೀಟ್ ಪೇಪರ್ ಅನ್ನ ನಾನು ಮಾಡಿ ಕೊಡ್ತೀನಿ. ಅದರ ಜೊತೆಗೆ ಯಾವ ಯಾವ ಎಕ್ಸಾಂಪಲ್ಸ್ ಬರೀಬೇಕು, ಯಾವ ರಿಪೋರ್ಟ್ಸ್ ಓದಬೇಕು, ಎಥಿಕ್ಸ್ ಇನ್ ಗವರ್ನೆನ್ಸ್ ರಿಪೋರ್ಟ್ಸ್ ಇವೆಲ್ಲ ಹೇಗೆ ಓದಿ ಹೇಗೆ ಕಂಪ್ಲೀಟ್ ಮಾಡಬೇಕು, ಪ್ರತಿಯೊಂದನ್ನು ನಾವು ಕ್ಲಾಸಲ್ಲಿ ಕವರ್ ಮಾಡೋಣ. ಜೊತೆಗೆ ನೋಡಿ, 2013 ಇಂದ 2024 ವರೆಗೂ UPSC ಪರೀಕ್ಷೆಯಲ್ಲಿ ಬಂದಿರುವಂತಹ ಎಲ್ಲಾ PYQಗಳನ್ನ ಕೂಡ ನಾವು ಅನಾಲಿಸಿಸ್ ಮಾಡೋಣ. ಯಾಕಂದ್ರೆ KPSC ನಲ್ಲಿ ಸುಮಾರು ಪ್ರಶ್ನೆಗಳು UPSCಗೆ ಹೇಗೆ ಬೇಕೋ ಹಾಗೆ ಬಂದಿರುತ್ತೆ. ಆದ್ದರಿಂದ
ಇವುಗಳನ್ನ ನಾವು ಅನಾಲಿಸಿಸ್ ಮಾಡಿದ್ರೆ ಅಟ್ಲೀಸ್ಟ್ ಈ ಒಂದು ಸಬ್ಜೆಕ್ಟ್ ನಿಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ. ಆಯ್ತಾ? ಬೇರೆ ಬೇರೆ ಪೇಪರ್ಸ್ ಮಾಡೋಣ. ಫಸ್ಟ್ ಇದು ನಾವು ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡೋಣ. ಹಬ್ಬ ಮುಗಿಸ್ಕೊಳ್ಳಿ, ಸಂಕ್ರಾಂತಿ ಆಗ್ತಿದ್ದ ಹಾಗೆ ನಾವು ಎಥಿಕ್ಸ್ ಅನ್ನ ಕಂಪ್ಲೀಟ್ ಆಗಿ ಮಾಡಿ ನೋಟ್ಸ್ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿರಿ. ಯಾರ್ಯಾರಿಗೆ ಎಷ್ಟೆಷ್ಟು ಕಟ್ ಆಫ್ ಇದೆ, ಈ ಆನ್ಸರ್ಸ್ ಏನು, ಇವೆಲ್ಲ ತಲೆ ಕೆಡಿಸ್ಕೊಳ್ದೆ ಮೇನ್ಸ್ ತಯಾರಿಯನ್ನ ಕೂಡ ಸೈಡ್ ಬೈ ಸೈಡ್ ಮಾಡ್ತಾ ಹೋಗಿ. ಇಲ್ಲ ಅಂತ ಅಂದ್ರೆ ಯಾರು ಸ್ಮಾರ್ಟ್ ಆಗಿ ಕೆಲಸ ಮಾಡ್ತಿದಾರೋ, ನೀವೆಲ್ಲ ಟೆನ್ಷನ್ ಇರೋ ಅಷ್ಟೊತ್ತಿಗೆ ಯಾರು ಕಂಪ್ಲೀಟ್ ನೋಟ್ಸ್ ಇರುತ್ತೋ ಅವ್ರು ಕ್ರಾಕ್ ಮಾಡ್ಕೊಂಡು ಹೊರಟೋಗ್ತಾರೆ. ಸುಮಾರು ಜನ ಹುಡುಗರು ಫೋಕಸ್ ಇಂದ ಓದ್ತಾನೆ ಇದ್ದಾರೆ. ನಮಗ್ ಏನೇ ಆಗ್ಲಿ, ನಮಗೆ ಆ ರಿಸಲ್ಟ್ ನ ಮೇಲೆ ನಂಬಿಕೆ ಇಲ್ಲ, ನಾವು ಆ ರಿಸಲ್ಟ್ಗಳನ್ನ ನಂಬೋದಿಲ್ಲ. ಫೈನಲಿ ಕೋರ್ಟ್ ಜಡ್ಜ್ಮೆಂಟ್ ಬಂದು ಎಕ್ಸಾಮ್ ಕಂಡಕ್ಟ್ ಮಾಡೋವರೆಗೂ ನಾವು ಓದ್ತಾನೆ ಇರ್ತೀವಿ ಅನ್ನೋ ಹುಡುಗರಿದ್ದಾರೆ. ಸೊ ಆ ತರಹದ ಹುಡುಗರ ಜೊತೆ ನೀವು ಕಾಂಪೀಟ್ ಮಾಡಿದಾಗ ನಿಮ್ಮ ಹತ್ರನು ನೋಟ್ಸ್ ಎಲ್ಲ ರೆಡಿ ಇರಬೇಕು ಅನ್ನೋದೇ ನಮ್ಮ ಉದ್ದೇಶ. ಫೈನ್.